of the night, under street lamp, red face flame by the light. I'm going away. ಇವತ್ತೇನಪ್ಪ ಅಂದ್ರೆ ವಿಷಯ, ರಂಗಣ್ಣ ಅವರು ಹೊಸ ಗಾಡಿ ತಗೊಂಡವ್ರೆ. ಆಫೀಸ್ ಹತ್ರ ಅವ್ರಂತೆ ರಂಗಣ್ಣ. ಅಲ್ಲಿ ಹೋಗಿ ಆಫೀಸ್ ಹತ್ರ ಹೋಗಿ ರಂಗಣ್ಣನ ಮಾತಾಡ್ಸ್ಕೊಂಡು ಗಾಡಿ ಹೆಂಗೈತೆ ಅಂತ ನೋಡ್ಕೊಬರೋದ ಬನ್ನಿ. ಹೊಸ ಗಾಡಿ ತಗೊಂಡ್ರಿ, ಸ್ವೀಟ್ ಗಿಟ್ ಏನಿಲ್ವಾ? ನೀನ್ ನಿನ್ನೆ ಇರ್ಲಿಲ್ವಲ್ಲ, ಪೂಜೆ ಎಲ್ಲ ಆಯ್ತು ನೈಟು. ಆಯ್ತು ಬಾ, ಇಲ್ಲಿ ಆರಾಮ ಬೇಕ್ರಲ್ಲ ಇದೀವಲ್ಲ ತಗೊಳ್ಳೋಣ. ಗಾಡಿ ಏನ್ ಪ್ರೈಸ್ ಬೀಳ್ತಾನ? ಗಾಡಿ 980 ಬಿತ್ತು. ಶೋರೂಮ್ ಇಂದ ಏನೇನು ಹೇಳಿದ್ರು ಫ್ಯೂಚರು? ಫ್ಯೂಚರ್ ಇನ್ನೂ ಏನು ಸರಿಯಾಗಿ ಕೇಳಿಲ್ಲ ನಾನು. 2.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ದೀನಿ. ಏನ್ ಬಾಕಿ ಲೋನ್ ಮಾಡ್ಸಿದೀರಾ? 7 ಲಕ್ಷ ಲೋನು. ಬಡ್ಡಿ ಗಿಡ್ಡಿ ಎಲ್ಲ ಎಷ್ಟು ಬೀಳ್ತಾನ? 2 ಚಿಲ್ಲರೆ ಬಿದ್ದೈತೆ ಬಡ್ಡಿನೇ. 7 ಲಕ್ಷ ಬಡ್ಡಿ. 2.5. ಯಾವ ಫೈನಾನ್ಸ್ ಲೋನ್ ಮಾಡ್ಸಿರೋದು? ಹಿಂದೂಜಾ. ಎಷ್ಟು ಸಾವಿರಕ್ಕೆ ಒಂದ್ಸಲಿ ಸರ್ವಿಸ್ ಅಂತ ಹೇಳೋರು ಇವಾಗ? ಮಾಮೂಲಿ 5,000ಕ್ಕೆ ಒಂದ್ಸಲಿ ಹೋಗ್ಬೇಕೇನ, 10,000ಕ್ಕೆ ಇರೋದು ರೆಗ್ಯುಲರ್ ಆಗಿ. ಇದು ಮತ್ತೆ ಯಾವ್ದು ಐಫೈನಾ ಐ4? i4 ಅಲ್ಲ, i5 ಡಿಪ್ರೆಷನ್. ಮತ್ತೆ ಬಾಡಿ ಗಿಡಿ ಎಲ್ಲ ಎಲ್ಲಿ ಕಟ್ಸಕ್ ಬಿಡ್ತಿದ್ರಿ? ಬಾಡಿ ಇಲ್ಲೇ ಶ್ರೀರಾಮ್ಪುರದಲ್ಲಿ, ಮೈಸೂರು. ಎಷ್ಟು ಹೇಳೋರೆ? 60,000 ಚಕ್ಕರ್ ಶೀಟ್ಸ್. ಚೆಕ್ಕರ್ ಶೀಟ್ ಯಾಕೆ ಇವಾಗ ಕಂಟೈನರ್ ಬಿಟ್ಬಿಡ್ರ? ದೊಡ್ಡ ಗಾಡಿ ಅಲ್ವಾ, ದೊಡ್ಡ ಗಾಡಿಗೆ ಯಾರು ಚಿಕ್ಕ ಗಾಡಿ ಬಾಡಿಗೆ ಕೊಡಲ್ಲ. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಚಿಕ್ಕ ಗಾಡಿಗೂ ದೊಡ್ಡ ಗಾಡಿಗೂ ಒಂದೇ ಬಾಡಿಗೆ ತಾನೆ? ಇಲ್ಲ, ಆಗಲ್ಲ. ಚಿಕ್ಕ ಗಾಡಿಗೂ ದೊಡ್ಡ ಗಾಡಿಗೂ ಮೈಲೇಜ್ ಇಲ್ವಲ್ಲ. ಏನ್ ಮೈಲೇಜ್ ಕೊಡ್ತದೆ ಅಂತ ಹೇಳೋರೆ ಬಿಡೋಸ್ತ? ಒಂದು 15 ಬರ್ಬೋದು ಅಂತ ಹೇಳೋ. 15 ಬರ್ತದ ಹೇಳೋರು ವೇಟ್ಲೆಸ್ಗೆ. ಮತ್ ನಮ್ದು ಖಾಲಿ ಗಾಡಿ ಓಡೋದ್ರೆ ಬರೀ ಬರದೆ 10-12. ಹೌದಾ? ನಿಮ್ದು ಹಿಂಗೆ ನೀವು ಅನುಭವ ಆಗೈತಲ್ಲ ಓಡಿಸಿ? ನಾವು ಗಾಡಿ ತಗೋಬೇಕಾರೆ 960 ಆಯ್ತು. ಮತ್ತೇನಪ್ಪಾ ಅಂದ್ರೆ ಅದೇ 5,000, 10,000 ಮತ್ತೆ 20,000ಕ್ಕೆ ಒಂದ್ಸಲಿ ಸರ್ವಿಸು. 4 ಸಲ ಜನರಲ್ ಚೆಕಪ್ ಫ್ರೀ. ಮತ್ತೇನಪ್ಪಾ ಅಂದ್ರೆ ಮೈಲೇಜು ಶೋರೂಮ್ ಇಂದ ಹೇಳ್ತಾರೆ 15 ಅಂತ, ಅಲ್ಲಿ ಬರೋದೇ 10-12 ಅಷ್ಟೇನಾ? ಅಷ್ಟೇ ಬರೋದು ಅಣ್ಣ. ಯಾಕಂದ್ರೆ ನಮ್ ಗಾಡಿ ಬಂದೇನು ವರ್ಷನ್ ಗಟ್ಲೆ ಆಗಿಲ್ಲ. ನಮ್ ಗಾಡಿ ಬಂದೇ ಎಷ್ಟಪ್ಪ ಅಂದ್ರೆ ಕರೆಕ್ಟಾಗಿ 4 ತಿಂಗಳಾಗೈತೆ ಅಷ್ಟೇ. ಇವಾಗ ಈ ತಿಂಗಳು ಲೋನ್ ಪಾಸ್ ಆಯ್ತು ಅಂದ್ರೆ 3 EMI ಪಾಸ್ ಆಗೈತೆ. ಗಾಡಿ ಬಂದು 1 ತಿಂಗಳಾಗಿತ್ತು, ಅದಾದ್ಮೇಲೆ EMI ಪಾಸ್ ಆಗಿತ್ತು ಅಷ್ಟೇ, ಇನ್ನೇನಿಲ್ಲ. ಮತ್ತೇನಪ್ಪಾ ಅಂದ್ರೆ ಮತ್ ಮೈಲೇಜ್ ಒಂದಿಲ್ಲ ಗಾಡಿಲಿ, ಇನ್ನೆಲ್ಲಾ ಚೆನ್ನಾಗೈತೆ. ಪಿಕಪ್ ಸಡನ್ ಆಗಿ ಬರಲ್ಲ, ಅದೊಂದೇ ಬೇಜಾರು. ಮತ್ತೆ ಎಲ್ಲೂ ಹೋಗಿಲ್ವಾ ಗಾಡಿ ಗಿಡಿ ತಗೊಂಡ್ಮೇಲೆ? ನಿನ್ನೆ ರಾತ್ರಿ ಕೊಟ್ಟಿರೋದು, ಸಾಯಂಕಾಲ. ನೆನ್ನೆ ರಾತ್ರಿ ಕೊಟ್ರಾ? ಬೆಳಿಗ್ಗೆ ಹೋಗಿ RTO ಹೋಗಿ ಇದ್ ಮಾಡ್ಕೊಂಡೆ. RTO ಹೋಗಿದ್ವಲ್ಲ, ಯಾವ RTO ಮಾಡ್ಸಿರೋದು? 09. ಇಲ್ಲಿ 55 ಹೋಗಿದ್ರಾ? 55 RTO ಹೋಗಿದ್ದು. ಯಾಕೆ 09 RTO ಎಲ್ಲಿರೋದು ಅಣ್ಣ? ಎಲ್ಲ ಈಗ ಅಲ್ಲೇ ಒಂದೇ ಜಾಗದಲ್ಲಿ ಮಾಡಿಸ್ಬೇಕು. 09 ಅಲ್ಲೇ, 55 ಅಲ್ಲೇನಾ? ಏನೀಗ ಹಂಗೆ ಗೊತ್ತಿಲ್ಲ, ಮಾಡಿರೋದಂಗೆ ಸರ್ಕಾರ ಮಾಡಿರೋದಂಗ. ಅದು ದೊಡ್ಡದಾಗೈತಲ್ವಾ 55 RTO? ಫುಲ್ಲು 4 ಜಿಲ್ಲೆಗಳು ಬರ್ತಾವಂತೆ. 4 ಜಿಲ್ಲೆಗಳು? ಮಂಡ್ಯದಲ್ಲಿ ಆಯ್ತಲ್ಲ ಜಾಗ. FC-ಗೆಲ್ಲ ಇಲ್ಲಿಗೆ ಬರ್ಬೇಕು ಅಂತ. ಯಾಕೆ ಇವಾಗ ರೂಲ್ಸ್ ಚೇಂಜ್ ಆಗೈತಾ? ನಾವು ಆಲ್ರೆಡಿ FC ಮಾಡಿಸಿ 1 ವರ್ಷ ಆಗೈತೇನೋ ಹೋಗಿ ಮಂಡ್ಯ ಆಫೀಸ್ಗೆ. ಮೊನ್ನೆ ಎಲ್ಲ ಮಾಡಿಸ್ನಲ್ಲ, ಮಂಡ್ಯ ಗಾಡಿಗಳೆಲ್ಲ ಬಂದು ನಿಂತವಲ್ಲ ಅದು. ಹೌದಾ? ಯಾರಿಗೆ ಬೇಕು ಈ ಲೋಕ? ರಂಗಣ್ಣನ ಗಾಡಿ ಹೆಂಗೈತೆ, ಏನು ಫ್ಯೂಚರ್ ಎಲ್ಲ ಏನೈತೆ ಅಂತ ನೋಡ್ಕೊಬರೋದ ಬನ್ನಿ. ಸೇಮ್ ಇಬ್ರದ್ದು ಒಂದೇ ಗಾಡಿ, ಬಟ್ ಆದ್ರೆ ಹೊಸ ಗಾಡಿ ಇಲ್ವಾ ನೋಡೋದ ಬನ್ನಿ. ಬಾ ರಂಗಣ್ಣ, ಗಾಡಿ ತೋರಿಸ್ ಬಾ. ಬಾಪ, ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆ, ಆದ್ರೂ ಮಳೆಲೂ ವಿಡಿಯೋ ಮಾಡ್ತಾ ಇದೀವಿ. ಜಂಗಲ್ ಜಾಕಿ ಇದೇ ಹೊಸ ಗಾಡಿ.
ಹೊಸ ಗಾಡಿ, ಹೊಸ ಟೈರು ಹೊಸ ಮಾಡೋ. ಬ್ರೋ ಹೊಸ ಗಾಡಿ ಹೆಂಗೈತೆ ಅಂತ ನೋಡಿ, ಇವಾಗ್ಲೇ ಎತ್ತದೆ ಇರೋದು. ಸಕ್ಕದಾಗದೆ, ಅರಮನೆ ಇದ್ದಂಗ ಅದೇ ಗಾಡಿ. ಚಳಿ ಮಾತ್ರ ಸಕ್ಕದಾಗದೆ. ಗಾಡಿ ಸ್ಟಾರ್ಟ್ ಮಾಡಿ ನೋಡದ ಬನ್ನಿ. ಕಾರ್ ರಿಮೋಟ್ ಕೊಡ್ತಾರಲ್ಲ ಸೇಮ್ ಹಂಗೆ ಕೊಡೋದು ಇದಕ್ಕೆ. i5ಗೆ i6 ಐತೆ, i7 ಬಿಟ್ಟವ್ರಂತೆ, ಏನೋ ಗೊತ್ತಿಲ್ಲ. ನಮ್ ರಂಗಣ್ಣವ್ರು ಹೇಳಿದ್ರು. ಇದು ಸೀಟ್ ತರ್ದಿಲ್ಲ, ಏನಿಲ್ಲ, ಒಂದ್ 2-3 ದಿವಸ ಅಷ್ಟು ಸೀಟ್ ಕವರ್ ಇದು ಬಾಳು, ಆಮೇಲೆ ಅರ್ಧಾಕದೆ ಮಾತ್ರ ಬರೋದು. AC ಬರಲ್ಲ. ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಿದೀವಿ. ಫಸ್ಟ್ ಗಾಡಿ ಹೆಂಗೈತೆ ನೋಡೋದ, ಆಮೇಲೆ ಇದ್ರ ಫ್ಯೂಚರ್ ಹೇಳ್ತೀನಿ ಬನ್ನಿ. ರಂಗಣ ನೆನ್ನೆ ನೈಟ್ ತಂದಿರೋದು ಗಾಡಿ 44 ಕಿಲೋಮೀಟರ್ ಎಲ್ಲ ಹೋಗಿದ್ರಿ. ಇಲ್ಲೇ ಓಡಾಡ್ತಾರ ಇದು. ಹೊಸ ಗಾಡಿ ಅಲ್ವಾ, ಇನ್ನು ಸಿಟ್ಟಿಂಗ್ ಕೂತಿರಿಗಿಲ್ಲ, ಅದಕ್ಕೆ ಗೇರ್ ಇನ್ನೂ ಟೈಟ್ ಆಗಿರ್ತದೆ. ಗಾಡಿ ನೀವ್ ಆರಿಸ್ತಾನೆ ಇಡಿ. ನೀವ್ ಆರ್ಸಿದ್ರು ನಿಧಾನಕ್ಕೆ ಹೋದ್ರು ಗಾಡಿ ಜಂಪ್ ಆಯ್ತದೆ, ಫಾಸ್ಟ್ ಹೋಗೋರು ಜಂಪ್ ಆಗೇ ಆಯ್ತದೆ. ರಂಗಣ್ಣಗ್ ಮಾತ್ರ ಇದು ಒಳ್ಳೆ ಫಂಜ್ ಇದ್ದಂಗ ಐತೆ ಗಾಡಿ, ಹಳೆ ಗಾಡಿ ಇದ್ದಂಗಿಲ್ಲ. ಸಾಕು. ಹೇಗಿದೆ ಸರ್? ಸೂಪರ್ ಆಗಿದೆ ಅಣ್ಣ ಗಾಡಿ. ಗುರು ಮಳೆ ಬತ್ತೈತೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದ ಅನ್ಕೊಂಡೆ, ಆದ್ರೆ ಮಳೆ ಬತ್ತೈತೆ. ಒಂದ್ 2 ನಿಮಿಷ ಮಳೆ ನಿಂತ ಮೇಲೆ ಇದು ಎಲ್ಲಾನು ಹೇಳ್ತೀನಿ ಬನ್ನಿ. ನೋಡಿ ನ್ಯೂಟ್ರಲ್ ಹೋಯ್ತದ ಗಾಡಿ. ಹೊಸ ಗಾಡಿ ತಂದಿದೀವಿ, ನಿಮ್ದು ಪರ್ಫಾರ್ಮೆನ್ಸ್ ಹೆಂಗಿದೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ರಂಗಣ್ಣ ನಂಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ. ನಾನ್ ತಂದ್ಮೇಲೆ ಗಾಡಿ ಏನೇನೈತೆ ಅಂತ, ಇಂಜಿನ್ ಕೆಪಾಸಿಟಿ ಏನೋ ನಂಗೂ ಗೊತ್ತಿರಲ್ಲ. ಗಾಡಿ ತಂದ್ಮೇಲೆ ಗೊತ್ತಾಗಿದ್ದು. ಗಾಡಿ ಇದು HP ಇದು ಬರೋದು 80 HP ಗಾಡಿ ಬರುತ್ತೆ. ಇಂಜಿನ್ ಕೆಪಾಸಿಟಿ ಬಂದು 1478 cc ಬರುತ್ತೆ. ಪವರ್ ಸ್ಟೇರಿಂಗು, ಇಂಟೀರಿಯರ್ ಎಲ್ಲ ಚೆನ್ನಾಗಿರ್ತದೆ. ವೈರಿಂಗ್ ಏನು ಮಾಡ್ಸಂಗಿಲ್ಲ, ವೈರಿಂಗ್ ಎಲ್ಲ ಅವರೇ ಕೊಟ್ಟಿರ್ತಾರೆ ಶೋರೂಮ್ ಇಂದ. ಮತ್ತೇನಪ್ಪಾ ಅಂದ್ರೆ ಪಾಸಿಂಗ್ ಬರೋದು 1818 kg ಪಾಸಿಂಗ್ ಬರ್ತದೆ, RTO ಪಾಸಿಂಗು. ಮತ್ತೇನಪ್ಪಾ ಅಂದ್ರೆ ಟೈರ್ ಸೈಜ್ ಬಂದು 700 ಬರೋದು, ಮತ್ತೆ ಸೈಜು 15 ಬರೋದು. ಮತ್ತೇನಪ್ಪಾ ಅಂದ್ರೆ RPO 12 ಬರೋದು. ಮತ್ತೆ ಇದು ಬಾಡಿ ಉದ್ದ ನೋಡ್ತೀನಿ ಅಂದ್ರೆ ತೊಟ್ಟಿನ 9.8 ಬರೋದು. ಮತ್ತೆ ಹಿಂಗಿಂಗ್ ಅಗಲ ನೋಡ್ತೀನಿ ಅಂದ್ರೆ 5.8 ಬರೋದು. ಮತ್ತೆ ಇದು ಬಾಡಿ ಕೆಳಗಡೆಯಿಂದ ಮೇಲಕ್ಕೆ ನೋಡ್ತೀನಿ ಅಂದ್ರೆ 1.7 ಬರೋದು. ಡೀಸೆಲ್ ಟ್ಯಾಂಕ್ ಬರೋದು 50 ಲೀಟರ್. ಮೈಲೇಜ್ ಬರೋದು ಶೋರೂಮ್ ಇಂದ ಹೇಳ್ತಾರೆ 15 ಕೊಡ್ತದೆ, 25 ಕೊಡ್ತದೆ ಅಂತ. ಕೊಡೋದೆ 12, 13 ಕೊಡ್ತೀನಿ ಅಂದ್ರೆ ಹೈಯೆಸ್ಟ್ 12, 10 ಇಲ್ಲ 10 ಮೇಲೆ ಬರೋದು, 10, 11 ಬರುತ್ತೆ ಅಂತ ಹೇಳಿದ್ರು. ಏನ್ ರಂಗಣ್ಣ? 15, 16 ಬರುತ್ತೆ ಅಂತ. ಅದೇ ಹೇಳಕ್ಕೇನ್ ಹೇಳ್ತಾರೆ ಶೋರೂಮ್ ಇಂದ. ನಿಮ್ದು ಡ್ರೈವಿಂಗ್ ಫೀಲ್ಡ್? ನಂದು 20 ವರ್ಷ. 20 ವರ್ಷ. ಇವಾಗ ಬಾಡಿ ಕಟ್ಸಕ್ ಬಿಡೋದು ನೀವು ಸೋಮವಾರ? ಎಷ್ಟ್ ದಿನ ಬೇಕು ಅಂತ ಹೇಳವ್ರೆ? 4-5 ದಿನ ಬೇಕು ಅಂದ್ರೆ. ನೀವು ಬಾಡಿ ಎಷ್ಟೆಷ್ಟು ಉದ್ದ ಕಟ್ಸ್ಬೇಕು ಅಂತ ಹೇಳಿರೋದು? ಬಾಡಿ ಅಲ್ಲಿ ಹೋಗ್ತೀನಿ, ನೋಡ್ಬಿಟ್ಟು ಸ್ವಲ್ಪ ಆದಷ್ಟು ಕುಳ್ಳಕ್ಕೆ ಕಡಿಸ್ತೀನಿ, ಜಾಸ್ತಿ ಹೈಟ್ ಬೇಡ. ಯಾಕೆ ಇವಾಗ ನಮ್ ಗಾಡಿ ಬಾಡಿ ಸರಿ ಇಲ್ವಾ? ನಿಮ್ ತುಂಬಾ ಹೈಟ್ ಐತೆ. ಈಗ ಎಷ್ಟ್ ಹೇಳವ್ರೆ? 60,000 ಹೇಳವ್ರ? 60,000 ಹೇಳಿದಾರೆ. ಚೆಕ್ಕರ್ ಶೀಟ್, ಸುತ್ತಲೂ ಬಾಡಿಗೆಲ್ಲ GA ಶೀಟ್ಗಳು. ಮತ್ತೆ ಇನ್ನೇನ್